ಬಳ್ಳಾರಿ ಟು ಲಿಂಗಸೂರು ರೈಲ್ವೆ ಮಾರ್ಗ ಕ್ಯಾನ್ಸಲ್ ಆಗಿದೆ. ಈ ರೈಲ್ವೆ ಯೋಜನೆಗೆ ಮುಂದಿನ ಬಜೆಟ್ ನಲ್ಲಿ ಹಣ ಸಿಗುತ್ತಾ? ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐ5 ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಕಿ. ವೀಕ್ಷಕರನ್ನು ಕೇಳಿರುವಂತಹ ಹಲವಾರು ಕಮೆಂಟ್ ಗೆ ನಾನು ಈಗಾಗಲೇ ಒಂದೊಂದು ವಿಡಿಯೋನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರಂತೆ ನೀವು ಕೇಳಿರುವಂತಹ ಈ ಬಳ್ಳಾರಿ ಲಿಂಗಸೂರು ರೈಲ್ವೆ ಮಾರ್ಗ ಒಂದಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬಳ್ಳಾರಿ ಟು ಲಿಂಗಸೂರು ರೈಲ್ವೆ ಯೋಜನೆ ಬಗ್ಗೆ A to Z ಮಾಹಿತಿಯನ್ನು ತಿಳ್ಕೊಂಬರೋಣ. ನೀವು ಬಹಳ ಜನ ಅನ್ಕೊಂಡಿದ್ದಾರೆ ಈ ರೈಲ್ವೆ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ. ಇಲ್ಲ, ಈ ರೈಲ್ವೆ ಯೋಜನೆ ಕ್ಯಾನ್ಸಲ್ ಆಗಿಲ್ಲ, ಅದ್ರ ಬದಲಿಗೆ ಇದನ್ನು ಹೋಲ್ಡ್ ಅಲ್ಲಿ ಮಾಡಿದ್ದಾರೆ. ಅದನ್ನೇ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂದಿರೋದು ವಿತ್ ಪ್ರೂಫ್ ಜೊತೆಗೆ. ವೀಕ್ಷಕರೇ, ಇದರ ಅಂದಾಜು ಉದ್ದ 130ರಿಂದ 165 ಕಿಲೋಮೀಟರ್ ಆಗಿದೆ. ಆದರೆ ದಾಖಲೆಗಳಲ್ಲಿ 132ರಿಂದ 145 ಕಿಲೋಮೀಟರ್ ಎಂದು ಉಲ್ಲೇಖಿತ ಪ್ರಕಾರ ವ್ಯತ್ಯಾಸಗಳು ಸಾಧ್ಯ ಆಗ್ತವೆ. ವೀಕ್ಷಕರೇ, 2014-15ರಲ್ಲಿ ಹೊಸ ರೈಲು ಮಾರ್ಗ ಅಂದ್ರೆ ಬಿಜಿ ರೇಖೆಗಾಗಿ ರಿಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಕಮ್ ಟ್ರಾಫಿಕ್ ಸರ್ವೆ ಪೂರ್ವ ಸರ್ವೆ ಕೂಡ ಅಧಿಕೃತವಾಗಿ ಸರ್ವೆ ಪೂರ್ಣಗೊಂಡ ನಂತರ ವರದಿಯ ಪ್ರಕಾರ ರೈಲ್ವೆ ಮಂಡಳಿಗೆ ಸಲ್ಲಿಸಲಾಗಿದೆ. ಈಗ ರೈಲ್ವೆ ಇಲಾಖೆ ಏನ್ ಮಾಡಬೇಕಪ್ಪ ಅಂದ್ರೆ ಸರ್ವೆ ವರದಿ ಮತ್ತು ಪ್ರಾಥಮಿಕ ಅಂದಾಜುಗಳು ಆಧರಿಸಿ DPR ಅನ್ನು ತಯಾರು ಮಾಡಬೇಕು. ನಾನು ಯಾಕೆ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಜಾಸ್ತಿ ಡೆಪ್ತ್ ಆಗಿ ಹೇಳ್ತಾ ಇಲ್ಲ ಅಂದ್ರೆ, ನಾನು ಈಗಾಗಲೇ ಈ ವಿಷಯದ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ. ಹಾಗಾದ್ರೆ ಬನ್ನಿ ಇದರ ಪ್ರಸ್ತುತ ಸ್ಥಿತಿ ಯಾವ ರೀತಿ ಇದೆ ಅಂತ ತಿಳ್ಕೊಂಡ್ಬಂದ್ಬಿಡೋಣ. ಸರ್ವೆ ಕೂಡ ಕಂಪ್ಲೀಟ್ ಆಗಿದೆ. ಅಧಿಕೃತ ದಾಖಲೆಗಳಲ್ಲಿ ಇದನ್ನು ಕಾಣಬಹುದು. ಸೌತ್ ವೆಸ್ಟರ್ನ್ ರೈಲ್ವೆ ವೆಬ್ಸೈಟ್ ಕಂಪ್ಲೀಟ್ ಸರ್ವೆ ಲಿಸ್ಟ್ ನಲ್ಲಿ ಇದರ ಒಂದು ಹೆಸರು ಕೂಡ ಇರುತ್ತೆ. ಸ್ವತಃ ಐ5 ಕನ್ನಡ ಟೀಮು ಸೌತ್ ವೆಸ್ಟರ್ನ್ ರೈಲ್ವೆ ವೆಬ್ಸೈಟ್ ಗೆ ಒಂದು ಮೇಲ್ ಹಾಕಿದಾಗ ಅವ್ರ ಕಡೆಯಿಂದ ಬಂದಂತ ಉತ್ತರ ಈ ರೀತಿ ಇದೆ ನೋಡಿ. ರಿಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಕಮ್ ಟ್ರಾಫಿಕ್ ಸರ್ವೆ ಫಾರ್ ನ್ಯೂ ಬಿಜಿ ಬಳ್ಳಾರಿ ಟು ಲಿಂಗಸೂರು ವೇ ಸಿರುಗುಂಪ ಸಿನ್ನೂರು ಸರ್ವೆ ಕಂಪ್ಲೀಟೆಡ್ ಇನ್ 2014-15. ಅವರು ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಇದನ್ನು ಕ್ಯಾನ್ಸಲ್ ಮಾಡಿಲ್ಲ, ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ ಅಂತ. ನೀವು ಬೇಕಾದ್ರೆ ಒಂದ್ಸಾರಿ ಇದನ್ನು ಓದ್ಕೊಳ್ಳಿ. ಹಾಗಾದ್ರೆ ಯಾಕೆ ಈ ಬಳ್ಳಾರಿ ಟು ಲಿಂಗಸೂರು ರೈಲ್ವೆ ಯೋಜನೆಯನ್ನ ಸ್ಟಾಪ್ ಅಲ್ಲಿ ಅಥವಾ ಹೋಲ್ಡ್ ನಲ್ಲಿ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ದರೋಜಿ ಗಂಗಾವತಿ ಬಾಗಲಕೋಟೆ ರೈಲ್ವೆಗೆ ಹಸಿರು ನಿಶಾನೆ ತೋರಿದರ ಕಾರಣ ಈ ಬಳ್ಳಾರಿ ಟು ಲಿಂಗಸೂರು ರೈಲ್ವೆ ಯೋಜನೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಿ. ಯಾಕೆ ಅಂದ್ರೆ ರೈಲ್ವೆ ಇಲಾಖೆನೆ ಸ್ಪಷ್ಟವಾಗಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಯಾರೋ ಅಧಿಕಾರಿಗಳು ಟ್ವೀಟ್ ಮಾಡಿದ್ರು ಅಂತ ಕೆಲವರು ಹೇಳ್ತಾರೆ. ಬಟ್ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಯಾಕೆ ಅಂದ್ರೆ ಇದೊಂದು ರೈಲ್ವೆ ಯೋಜನೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಅವ್ರು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ನೀವೇ ಥಿಂಕ್ ಮಾಡಿ, ಕೋಟ್ಯಾಂಗಟ್ಟಲೆ ಕೊಟ್ಟು ಸರ್ವೆ ಕಂಪ್ಲೀಟ್ ಮಾಡಿದ್ಮೇಲೆ ಈ ರೈಲ್ವೆ ಯೋಜನೆ ಕ್ಯಾನ್ಸಲ್ ಮಾಡಿದ್ರೆ ಅದಷ್ಟು ದುಡ್ಡು ವೇಸ್ಟ್ ಆಗುತ್ತಲ್ಲ. ಸರ್ವೆ ಮಾಡಿರುವಂತಹ ರೈಲ್ವೆ ಯೋಜನೆ ಕ್ಯಾನ್ಸಲ್ ಮಾಡೋದು ಸುಲಭದ ಮಾತವಲ್ಲ. ಅದಕ್ಕೊಂದು ಸಮೀಕ್ಷೆ ಮಾಡಿ, ಸಮೀಕ್ಷೆ ಮಾಡಿದ್ಮೇಲೆ ಅದಕ್ಕೆ ಆದಂತ ಒಂದು ಬಜೆಟ್ ನಿಗದಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ದೀರ್ಘಕಾಲ ತೆಗೆದುಕೊಂಡ ಕಾರಣದಿಂದ ಸಾರ್ವಜನಿಕರು ಅಥವಾ ಮಾಧ್ಯಮ ಅಂದಾಜಿನಲ್ಲಿ ಕ್ಯಾನ್ಸಲ್ ಎಂಬ ಮಾತು ಕೂಡ ತೂಗ್ತಾ ಇದೆ ಅಂತ ಹೇಳ್ತಾರೆ. ಕೆಲ ಸಾಮಾಜಿಕ ಮತ್ತು ರಾಜಕೀಯ ವಿಚಾರಗಳು ಮತ್ತು ಪ್ರಮುಖ ಯೋಜನೆಗಳಿಗೆ ಆದ್ಯತೆ ವಿನಿಮಯಕ್ಕೂ ಇದಕ್ಕೆ ಕಾರಣವಾಗಬಹುದು. ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ಇದರ ಲಾಭ ಕೂಡ ಹೇಳಬೇಕು ನೋಡಿ. ಈ ಭಾಗದಲ್ಲೆಲ್ಲ ಕೃಷಿ ಮತ್ತು ವ್ಯಾಪಾರಕ್ಕೆ ಹೆಚ್ಚಿನ ಒತ್ತು ನೀಡ್ತಾರೆ. ಈ ಬಹಳ ಜನ ಕೇಳಿದ್ರೆ ರೈಲ್ವೆಯಿಂದ ಏನು ಉಪಯೋಗ ಅಂತ ಕೇಳಿದ್ರೆ ಸರಕು ಮತ್ತು ಸಾಗಾಣಿಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಸ್ಥಳೀಯ ಉದ್ಯೋಗಕ್ಕೆ ಹೆಚ್ಚಿನ ಒತ್ತು ನೀಡಿದಂಗೆ ಆಗುತ್ತೆ ಅಂತ. ಅದ್ರ ಬದಲಾಗಿ ಈ ಒಂದು ಭಾಗಕ್ಕೆ ಪ್ರವಾಸೋದ್ಯಮ ಜನರಿಗೆ ಕೂಡ ಹೆಚ್ಚಾಗುತ್ತೆ. ಯಾಕೆ ಅಂದ್ರೆ ಹತ್ತಿರ ನಗರಗಳಾದ ಹೊಸಪೇಟೆ, ಬಳ್ಳಾರಿ, ರಾಯಚೂರು ಮತ್ತು ಇತರ ನಗರಗಳಿಗೆ ಸುಲಭ ಸಂಪರ್ಕ ಗಳಿಸುವುದರಿಂದ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಂತಾಗುತ್ತೆ. ಹಾಗಾದ್ರೆ ಮುಂದಿನ ಪ್ರಕ್ರಿಯೆ ಯಾವ ರೀತಿ ಇದೆ? DPR ಅನ್ನು ಅಧಿಕೃತವಾಗಿ ಅಂಗೀಕಾರ ಮಾಡಿದ ಮೇಲೆ ಈ ರೈಲ್ವೆ ಯೋಜನೆ ಕಾರ್ಯಾರಂಭ. ಇದಕ್ಕೆಲ್ಲ ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಬಜೆಟ್ ಅಲ್ಲಿ ಈ ನಿಧಿ ಮಂಜೂರು ಆಗಲೇಬೇಕು. ಲ್ಯಾಂಡ್ ಅಕ್ಯುಪೇಷನ್ ಭೂ ಸ್ವಾಧೀನ ಪೂರ್ಣಗೊಳ್ಳಬೇಕು ಮತ್ತು ಟ್ರ್ಯಾಕ್ ಮತ್ತು ಪೂರೈಸುವ ನಿರ್ಧಾರ ಕೂಡ ಆರಂಭವಾಗಬೇಕು. ವೀಕ್ಷಕರೇ, ನೋಡಿದ್ರಲ್ಲ ಬಳ್ಳಾರಿ ಟು ಲಿಂಗಸೂರು ರೈಲ್ವೆ ಮಾರ್ಗ ಯಾವ ರೀತಿ ಇದೆ. ಇಲ್ಲ, ಈ ರೈಲ್ವೆ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಅನ್ನೋರಿಗೆ ಈ ವಿಡಿಯೋನ ತಪ್ಪದೇ ನೀವು ಶೇರ್ ಮಾಡಲೇಬೇಕು. ಹಾಗಾದ್ರೆ ನಿಮಗೆ ಏನಿಸುತ್ತೆ ಈ ರೈಲ್ವೆ ಯೋಜನೆ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ. ನೀವು ಇದೇ ತರ ರೈಲ್ವೆ ರಿಯಾಲಿಟಿ ವಿಡಿಯೋಗೋಸ್ಕರ ನಮ್ಮ ಐ5 ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಮತ್ತೆ ಸಿಗೋಣ ಮೊದಲೊಂದು ವಿಡಿಯೋದಲ್ಲಿ.